ಇವತ್ತಿನ ನಮ್ಮ ಪಾಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುದೈರ್ವಿ ದಿನ. ಇದಕ್ಕೋಸ್ಕರ ಒಂದು 2 ನಿಮಿಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಸಹೋದರಾದಂಥ ತೀರೋಗಿರುವುದರಿಂದ ಅವ್ರಿಗೆ ಮೌನ ಆಚರಣೆ ಮಾಡೋಣ. 2 ನಿಮಿಷ. ಇವತ್ತಿನ ದಿನ ನಮ್ಮ ಪಕ್ಷಕ್ಕೆ ತುಂಬ ಅಗಾಧವಾದಂಥ ದಿನ, ದುರ್ಗಂಡ ದಿನ. ನಮ್ಮ ಎಲ್ಲರ ಮಧ್ಯೆ ಕೂಡ ಲವಲವಿಕೆಯಿಂದ ಇದ್ದಂಥ ನಮ್ಮ ಸಹೋದರರಾದಂಥ ನೀಲಕಂಠೇಗೌಡರು ಇಷ್ಟು ಒಂದು ಕಾಲದಲ್ಲಿ ಅವರು ಮರಣ ಹೊಂದ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೊಂದು ಹೃದಯ ದಿನ. ನಾವು ಒಂದು ಹೇಳಬೇಕಾದ್ರೆ ನನಗೆ ಅದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಮಕ್ಕಳು, ನನ್ನ ತಮ್ಮನೂ, ನಮ್ಮ ಮಕ್ಕಳು ಕೂಡ ನಾನು ಇಷ್ಟು ಪ್ರೀತಿಸಿಲ್ಲ, ಇಷ್ಟು ಬೆಳೆಸಿಲ್ಲ. ರಾಜಕೀಯದಿಂದ ಮೊದಲನೇದಾಗಿ ಕೈ ಹಿಡ್ಕೊಂಡು ಬಂದು ರಾಜಕೀಯ ಪ್ರವೇಶ ಅದೆಲ್ಲ ಇರಲಿ, ಅದು ಇವಾಗ ಮಾತಾಡೋದು ಬೇಡ. ಇವಾಗ ಈಗಾಗಿದೆ, ನಮ್ಮ ಪಕ್ಷಕ್ಕೂ ಅಗಾಧವಾದಂಥ ದಿನ ಆಗಿದೆ. ಇದನ್ನು ಭಗವಂತನು ನಮ್ಮ ಪಕ್ಷಕ್ಕೂ ತುಂಬಬೇಕು ಮತ್ತು ಆ ಕುಟುಂಬಕ್ಕೆ ಮಾದರಿ ಇದ್ದಂಗಿದೆ, ಒಂದು ಚುಕ್ಕೆ ಇದ್ದಂಗೆ ಇದ್ದ ಆ ಕುಟುಂಬಕ್ಕೆ ಕೂಡ ಒಂದು ಒಳ್ಳೆ ದೇವರು ಧೈರ್ಯ ಕೊಟ್ಟು ಆ ಕುಟುಂಬವನ್ನು ಕಾಪಾಡಬೇಕು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾಳೆ ಸುಮಾರು 11ರಿಂದ 12 ಗಂಟೆ ಒಳಗಡೆ 11ರಿಂದ 12 ಗಂಟೆ ಆಗಲಿ ಅವರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ನಡೆಯೋದಕ್ಕೆ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಮೇಲಾಗಾಣಿಯಲ್ಲಿ ಆ ಸ್ವಗ್ರಾಮದಲ್ಲಿ 11 ಗಂಟೆಗೆ ಎಲ್ಲರೂ ಕೂಡ ಸರ್ಕಾರಿ ಎಲ್ಲರೂ ಬರೋರೆಲ್ಲ ಬಂದು ಭಾಗವಹಿಸಿ ಅವ್ರಿಗೊಂದು ಸಾಂತ್ವನ ತಿಳಿಸಿ ಹೋಗ್ಬೇಕಂತೇಳಿ. ಇಷ್ಟು ದಿನ ಕೂಡ ನೆನ್ನೆವರೆಗೂ ಕೂಡ ಒಂದು ಹೋಟ್ಲು ಎಲ್ಲೋ ಪ್ರೋಗ್ರಾಮ್ ಹೋದಾಗ ನಾನು ಕೆಮ್ಮಿದೆ ಅಣ್ಣ ಅಂತ ಹೇಳಿದೆ. ಹೋಗಪ್ಪ ಮೊದಲು ರೆಸ್ಟ್ ತಗೋ ಅಂತೇಳಿ ನಮ್ಮ ತಮ್ಮನಿಗೆ ಹೇಳಿದಂಗೆ ಹೋಗ ನೀನು ಅಂತೇಳಿ ಬೈದೆ. ಇಷ್ಟ 2 ಗಂಟೆಗೆ ನನಗೂ ಹತ್ತಿಗೂ ಫೋನ್ ಕಾಂಟ್ಯಾಕ್ಟ್ ಅಷ್ಟೇ. ಈ ದುದೈರ್ಯ ದಿನ ಬೆಳಗ್ಗೆ ನಾನೆಲ್ಲ ಹೋಗ್ಬಿಟ್ಟು ಬಂದ ತಕ್ಷಣ ಫೋನ್ ಬಂತು, ಹೊರಡೋಷ್ಟೊಳಗಡೆ ಮರಣ ಹೊಂದಿದ್ರು. ಇದು ಏನು ಆಚಾರ, ಇದೇನು ಅಂತ ನಮಗಿನ್ನ ಚಿಕ್ಕವ್ರಿಗೆ ನಾವು ಸಾಮ್ರಾಣಿ ಮಣ್ಣು ಹಾಕುವಂಥ ಒಂದು ದುರಾದೃಷ್ಟ ಬಂದಿದೆ. ಅದಕ್ಕೋಸ್ಕರ ಮಕ್ಕಳಿಗೆ, ಅವ್ರಿಗೂ ಅವ್ರ ಸಹೋದರಿಗೆಲ್ಲ ದೇವರು ಇನ್ನೂ ಒಂದ್ಸಲ ಶಕ್ತಿ ಕೊಡಬೇಕು, ನಮ್ಮ ಪಕ್ಷಕ್ಕೆ ಆಗಿರೋ ಅನಾಹುತವನ್ನು ತುಂಬಬೇಕಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. 11 ಗಂಟೆಗೆ ಎಲ್ಲರೂ ಕೂಡ ಮೇಲಾಗಾಣಿಗೆ ಬಂದು ಅವ್ರಿಗೆ ಒಂದಷ್ಟು ಮಣ್ಣಾಕ್ ಹೋಗ್ಬೇಕು ಅಂತೇಳಿ ನಾನು ಬೇಡ್ಕೊಡ್ತಾ ಇದ್ದೇನೆ.